ನನ್ನ ಹೆಸರು ಧನಲಕ್ಷ್ಮಿ, ನನ್ನ ಫ್ರೆಂಡ್ ವಾಣಿ. ಅವರು ಸಾಂಸ್ಕೃತಿಕ ವೇದಿಕೆಯ ಮಗಳು ಅಂದ್ರೂ ತಪ್ಪಾಗಲಾರ್ದು. ಅವರು ಮನೆಯಲ್ಲಿ ಪೂಜೆ ಪುನಸ್ಕಾರ, ವ್ರತಗಳು, ನಿಯಮಗಳು ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಅವರು ಒಂದು ಒಳಗಡೆ ಇರೋಂಥ ಭಕ್ತಿ ಭಾವ ಮತ್ತು ಪೂಜೆ ಆರಾಧನೆಗಳು ನಿಜವಾಗ್ಲೂ ಅವ್ರನ್ನ ಇವ್ರಿಗೆ ಇಷ್ಟೊಂದು ಟೈಮು ಎಲ್ಲಿರುತ್ತೆ. ಯಾಕಂದರೆ ಹೇಳ್ತಾ ಇರ್ತಾರೆ ನೈಟ್ 3 ಗಂಟೆ ಆಯಿತು 2 ಗಂಟೆ ಆಯಿತು ಅಂತ. ನಿಜವಾಗ್ಲೂ ಅವ್ರಿಗೆ ನಾವು ಇವರು ಫ್ರೆಂಡ್ಸ್ ಆಗಿದ್ದು ಒಂದು ಗಂಧದ ಕೊರಡಿನ ಜೊತೆ ಇರಬೇಕು, ಫ್ರೆಂಡ್ಶಿಪ್ ಅಂತಾರಲ್ಲ ಆ ರೀತಿ. ಪಾರ್ಲರಲ್ಲೂ ಅಷ್ಟೇ ಅವ್ರು ಮಾಡೋವಂಥ ಕೆಲಸ ಒಂದು ಶಿಸ್ತಾಗಿ, ಮತ್ತು ಅವರು ಪೂಜೆಗಳು ಸಾಂಸ್ಕೃತಿಕ ಅವರು ಮಾಡ್ತಾ ಇರೋಂಥ ಸಮಾಜ ಸೇವೆ ತುಂಬ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಫ್ರೆಂಡ್. ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಈ 2 ಇಯರ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಹೇಳಿ ಮೇಡಮ್? ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಒಳ್ಳೆ ಅದು ಹೇಳೋಕ್ಕಾಗಲ್ಲ, ಅದು ಒಳ್ಳೆ ಫ್ರೆಂಡು, ಒಳ್ಳೆ ಗೆಳತಿ ಆಗ್ಬೋದು, ಒಂದು ತಾಯಿ ಆಗ್ಬೋದು, ಎಲ್ಲರಿಗೂ ಒಳ್ಳೆ ಗುಡ್ ಬೆಸ್ಟ್ ಫ್ರೆಂಡ್. ಓಕೆ, ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಬೌಟ್ ನಮ್ಮ ಸರ್ವಿಸಸ್ಸು ಅಂಗಡಿ ವಿಚಾರವಾಗಿ? ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೋ ಇವ್ರ ಜೊತೆ ಯಾವತ್ತೂ ಇದೇ ಬಾಂಧವ್ಯದಲ್ಲಿ, ಪ್ರೀತಿಲಿ, ವಿಶ್ವಾಸದಲ್ಲಿ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.